ಪ್ರೈಸ್ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದಿದ್ದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆ ಸದಾಕಾಲವೂ ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯವಾಗ ಲೂಕನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 11ನೇ ವಾಕ್ಯದಿಂದ 17ನೇ ವಾಕ್ಯದವರೆಗೆ. ಲೂಕ್ ಚಾಪ್ಟರ್ 7:11-17. ಇದಾದ ಮೇಲೆ ಮಾರನೇ ದಿನ ಯೇಸು ನಾಯನ್ ಎಂಬ ಪಟ್ಟಣಕ್ಕೆ ಹೋದನು. ಆಗ ಆತನ ಶಿಷ್ಯರು ಜನರ ದೊಡ್ಡ ಗುಂಪು ಆತನ ಸಂಗಡ ಹೋದರು. ಆತನ ಪಟ್ಟಣದ ದ್ವಾರದ ಸಮೀಪಕ್ಕೆ ಬಂದಾಗ ಸತ್ತು ಹೋಗಿದ್ದ ಒಬ್ಬನನ್ನು ಹೊತ್ತಿಕೊಂಡು ಹೋಗುತ್ತಿದ್ದರು. ಅವನು ತನ್ನ ತಾಯಿಗೆ ಒಬ್ಬನೇ ಮಗನು. ಆಕೆಯು ವಿಧವೆಯಾಗಿದ್ದಳು. ಪಟ್ಟಣದ ಬಹಳ ಜನರು ಆಕೆಯೊಂದಿಗೆ ಇದ್ದರು. ಕರ್ತನು ಆಕೆಯನ್ನು ನೋಡಿ ಆಕೆಯ ಮೇಲೆ ಕನಿಕರಪಟ್ಟು ಅಳಬೇಡ ಎಂದನು. ಆತನು ಬಂದು ಶವಚಟ್ಟವನ್ನು ಮುಟ್ಟಿದಾಗ ಅದನ್ನು ಹೊತ್ತುಕೊಂಡು ಹೋಗುತ್ತಿದ್ದವರು ನಿಂತರು. ಆಗ ಆತನು, ಯುವಕನೇ ಎದ್ದೇಳು ಎಂದು ನಾನು ನಿನಗೆ ಹೇಳುತ್ತೇನೆ ಎಂದನು. ಆಗ ಸತ್ತವನು ಎದ್ದು ಕುಳಿತುಕೊಂಡು ಮಾತನಾಡಲಾರಂಭಿಸಿದನು. ಯೇಸು ಅವನನ್ನು ಅವನ ತಾಯಿಗೆ ಒಪ್ಪಿಸಿದನು. ಆಗ ಅವರೆಲ್ಲರೂ ಭಯಭಕ್ತಿಯಿಂದ ಕೂಡಿದವರಾಗಿ, ನಮ್ಮ ಮಧ್ಯದಲ್ಲಿ ಒಬ್ಬ ಮಹಾಪ್ರವಾದಿಯು ಎದ್ದಿದ್ದಾನೆ ಮತ್ತು ದೇವರು ತನ್ನ ಜನರನ್ನು ದರ್ಶಿಸಿದ್ದಾನೆ ಎಂದು ದೇವರನ್ನು ಮಹಿಮೆಪಡಿಸುತ್ತಾ ಹೇಳಿದರು. ಆತನ ವಿಷಯವಾದ ಈ ಸುದ್ದಿಯು ಎಲ್ಲ ಯೂದಾಯಕ್ಕೂ ಸುತ್ತಲಿರುವ ಎಲ್ಲ ಪ್ರಾಂತ್ಯಕ್ಕೂ ಹರಡಿತು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಯೇಸು ಕ್ರಿಸ್ತರು ಸೇವೆ ಮಾಡುವಾಗ ವಾಸ್ತವ ಏನು, ಅವರು ಇಸ್ರಾಯೇಲ್ನ ಪಟ್ಟಣಗಳಲ್ಲಿ, ಹಳ್ಳಿಗಳಲ್ಲಿ, ಬೀದಿಗಳಲ್ಲಿ ಸಂಚರಿಸಿ ಅವರು ದೇವರ ವಾಕ್ಯವನ್ನು ಬೋಧಿಸಿದ್ದಾರೆ, ಸುವಾರ್ತೆಯನ್ನು ಸಾರಿದ್ದಾರೆ, ಜನರನ್ನ ಮಾನಸಂದರ್ಶನ ನಡೆಸಿದ್ದಾರೆ, ಅದ್ಭುತ ಸೂಚಕ ಮಹತ್ವ ಕಾರ್ಯಗಳನ್ನು ಮಾಡಿದ್ದಾರೆ. ಆಮೇನ್. ಸೊ ಆಗ ಇದಾದ ಮೇಲೆ ಇಂದಿನ ಆ ವಾಕ್ಯಗಳಲ್ಲಿ ಬಹಳ ದೊಡ್ಡ ಸ್ವಸ್ಥತೆಯನ್ನು ಕೊಟ್ಟಿದ್ದಾರೆ ದೇವರು ಜನರಿಗೆ. ಯೇಸು ಕ್ರಿಸ್ತರು ಸ್ವಸ್ಥತೆಯನ್ನು ಕೊಟ್ಟು ನಂತರ ಇದಾದ ಮೇಲೆ ಮಾರನೇ ದಿನ ಯೇಸು ನಾಯನ್ ನಗರಕ್ಕೆ ಬಂದಾಗ ಅಲ್ಲಿ ಒಂದು ಸತ್ತ ಶವವನ್ನು ಹೊತ್ಕೊಂಡು ಹೋಗ್ತಕ್ಕಂತಹ ಒಂದು ದೃಶ್ಯವನ್ನು ನೋಡ್ತಾ ಇದ್ದಾರೆ. ಆ ದೃಶ್ಯದಲ್ಲಿರ್ತಕ್ಕಂಥ ವ್ಯಕ್ತಿ ಒಬ್ಬ ಯವನಸ್ಥನಾಗಿದ್ದಾನೆ. ಆ ಯವನಸ್ಥನು ಆತನ ತಾಯಿಗೆ ಒಬ್ಬನೇ ಮಗನಾಗಿದ್ದಾನೆ. ಆಕೆಗೆ ಯಾರೂ ಸಹ ಇರಲಿಲ್ಲ, ಒಬ್ಬ ವಿಧವೆಯಾಗಿದ್ದಳು. ಅವನು ಸತ್ತಂಥ ಸನ್ನಿವೇಶದಲ್ಲಿ ಆ ಶವವನ್ನು ಹೊತ್ಕೊಂಡು ಹೋಗುವಾಗ ಊರಿನ ಭಾಳಷ್ಟು ಜನ ಆಕೆಯ ಸಂಗಡ ಇದ್ದಾರೆ, ಆಕೆಯನ್ನು ಸಂತೈಸ್ತಾ ಇದ್ದಾರೆ. ಆದರೆ ಕರ್ತನು ಸಹ ಆಕೆಯನ್ನು ನೋಡಿ ಕನಿಕರಪಟ್ಟ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ದೇವರು ಆ ಸ್ತ್ರೀಯನ್ನು ನೋಡಿ ಕನಿಕರಪಟ್ಟರು ಅಂತ ವಾಕ್ಯ ಹೇಳುತ್ತೆ. ಆಮೇನ್. ಅಷ್ಟು ಮಾತ್ರ ಅಲ್ಲ, ಆತನು ಆಕೆಯ ಮೇಲೆ ಕನಿಕರಪಟ್ಟು ಯೇಸು ಕ್ರಿಸ್ತ ಹೇಳ್ತಾರೆ, ಯುವಕನೇ ಎದ್ದೇಳು ಎಂದು ನಾನು ನಿನಗೆ ಹೇಳುತ್ತೇನೆ ಎಂದನು. ದೇವರಿಗೆ ಸ್ತೋತ್ರ. ಅದು 4ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ, ಯುವಕನೇ ಎದ್ದೇಳು ಎಂದು ನಾನು ನಿನಗೆ ಹೇಳುತ್ತೇನೆ ಎಂದರು. ದೇವರಿಗೆ ಸ್ತೋತ್ರ. ಅವ್ರು ಹೇಳಿದ್ದೇನು? ಯವನಸ್ಥನೇ, ಯುವಕನೇ ಎದ್ದೇಳು ಎಂದು ನಾನು ನಿನಗೆ ಹೇಳುತ್ತೇನೆ. ಸತ್ತೋಗಿರ್ತಕ್ಕಂಥ ಶವಕ್ಕೆ ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಆ ತಕ್ಷಣವೇ ಆ ಸ್ತವದಲ್ಲಿ ಆ ವ್ಯಕ್ತಿ ಎದ್ದು ಕೂತ್ಕೊಂಡ, ಮಾತನಾಡಲು ಆರಂಭಿಸಿದ. ಯೇಸು ಕ್ರಿಸ್ತನು ಅವನ ತಾಯಿಗೆ ಒಪ್ಪಿಸಿರುವಂಥ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಬಹಳ ಅದ್ಭುತ ಇತ್ತಿದೆ ಮಕ್ಕಳೇ. ಇದು ದೊಡ್ಡ ಕಾರ್ಯನೂ ಅಲ್ಲ. ದೇವರಿಗೆ ಸತ್ತವನ್ನು ಎಬ್ಬಿಸ್ತಕ್ಕಂಥ ದೊಡ್ಡ ಕಾರ್ಯ ಅಲ್ಲ, ಇದು ಸಣ್ಣ ಕಾರ್ಯನೇ. ಸತ್ತೋಗಿರ್ತಕ್ಕಂಥ ಶವವನ್ನು ಎಬ್ಬಿಸ್ತಕ್ಕಂಥದ್ದು ದೇವರಿಗೆ ಸಣ್ಣ ಕಾರ್ಯವೇ. ಆದರೆ ಇನ್ನೊಂದು ಕಾರ್ಯ ಇದೆ. ಈಗ ನಮ್ಮ ಜೀವಿತಗಳಲ್ಲಿ ಬಾಧೆಪಡಿಸ್ತಕ್ಕಂಥದ್ದು ಯಾವುದು? ದೇವರೊಟ್ಟಿಗೆ ನಡೆಯಲಿಕ್ಕೆ ಆಗದೆ ಅಂತ ಪರಿಸ್ಥಿತಿನ ಉಂಟು ಮಾಡಿರ್ತಕ್ಕಂಥ ಕಾರ್ಯಗಳು ಯಾವುದು? ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ, ನಾನು ಮನುಷ್ಯನ ಹೃದಯವನ್ನು, ಅಂತರಿಂದ್ರಿಯವನ್ನು ಪರೀಕ್ಷಿಸುವ ದೇವರು, ಅಷ್ಟು ಮಾತ್ರ ಅಲ್ಲ, ನಾನು ಅಲ್ಲಿ ನಿವಾಸಿಸುವ ದೇವರು ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಇನ್ನೊಂದು ವಾಕ್ಯ ನೋಡೋಣ. ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 28ನೇ ವಾಕ್ಯ. ತನ್ನ ಸ್ವಂತ ಆತ್ಮವನ್ನು ಆಳದಿರುವವನು ಮುರಿಯಲ್ಪಟ್ಟು ಬಿದ್ದು ಹೋಗಿ ಗೋಡೆಗಳಿಲ್ಲದ ಪಟ್ಟಣಕ್ಕೆ ಸಮಾನ. ದೇವರಿಗೆ ಸ್ತೋತ್ರ. ಇನ್ನೊಂದು ವಾಕ್ಯ ನೋಡೋಣ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 32ನೇ ವಾಕ್ಯ. ಪ್ರೊವರ್ಬ್ಸ್ ಚಾಪ್ಟರ್ 16:32. ದೀರ್ಘಶಾಂತನು ಸೂರರಿಗಿಂತಲೂ ಶ್ರೇಷ್ಠನು,
ತನ್ನ ಮನಸ್ಸನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಉತ್ತಮನು. ದೇವರಿಗೆ ಸ್ತೋತ್ರ. ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ, ಮನುಷ್ಯನ ಹೃದಯವು ಬಹಳ ಮೋಸಕರವಾದದ್ದು, ಅದರಿಂದ ಅದರೊಳಗಿಂದ ಹೊರಡ್ತಕ್ಕಂಥದ್ದು ಕಾರ್ಯಗಳಿದೆಯಲ್ಲ ಅದುವೇ ಮನುಷ್ಯನನ್ನು ಮೈಲಿಗೆ ಮಾಡುತ್ತೆ ಅಂತ. ದೇವರಿಗೆ ಸ್ತೋತ್ರ. ಯಾವ ಕಾರ್ಯಗಳು ಮನುಷ್ಯನ ಮೈಲಿಗೆ ಮಾಡುತ್ತೆ ಅಂದರೆ ಮನುಷ್ಯನ ಹೃದಯದಿಂದ ಏನು ಹೊರಡುತ್ತೆ ಅದೇ ಆತನ ಮೈಲಿಗೆಯಾಗಿ ಮಾಡುತ್ತೆ ಅಂತ ವಾಕ್ಯ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಮನಸ್ಸನ್ನು ಆಳದಿರ್ತಕ್ಕಂಥವನು ಯಾರಾಗಿದ್ದಾರೆ ಅಂದರೆ ಮುರಿದು ಬಿದ್ದು ಅಂತ ಪಟ್ಟಣಕ್ಕೆ ಗೋಡೆ ಇರುತ್ತಲ್ಲ, ಕಾಂಪೌಂಡ್ ಇರುತ್ತಲ್ಲ. ಸೊ ಈಗ ಒಂದು ಮನೆ ಕಾಂಪೌಂಡ್ ಇರುತ್ತಲ್ಲ, ಅದು ಮುರಿದು ಬಿದ್ದೋದ್ರದಕ್ಕೆ ರಕ್ಷಣೆ ಇರುತ್ತಾ? ಇರಲ್ಲ. ಹಾಗೆ ಆತ್ಮವನ್ನು ಆಳದಿರ್ತಕ್ಕಂಥವನು ಅದಕ್ಕೆ ಸಮಾನ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ನೀವು ಎದ್ದೇಳಕ್ಕಾಗದೇ ಇರೋಂಥ ಪರಿಸ್ಥಿತಿ, ದೇವರಿಗಾಗಿ ನೀವು ನಿಲ್ಲಕ್ಕಾಗದೇ ಇರೋಂಥ ಪರಿಸ್ಥಿತಿ, ದೇವರ ವಾಕ್ಯದ ಪ್ರಕಾರ ಜೀವಿಸೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಸನ್ನಿವೇಶಗಳು ಯಾವುದಿದೆ? ಎಷ್ಟು ಜನ ತಂದೆ ತಾಯಿಗಳು ಆ ವಿಧವೆ ತಾಯಿ ಥರ ದುಃಖ ಪಡ್ತಿದ್ದಾರೆ, ಕಣ್ಣೀರಿಡ್ತಿದ್ದಾರೆ, ಗೋಳಾಡ್ತಾ ಇದ್ದಾರೆ, ದೇವ್ರ ಮುಂದೆ ಕಣ್ಣೀರಿಡ್ತಿದ್ದಾರೆ, ಬೇಡ್ಕೋತಾ ಇದ್ದಾರೆ. ಕರ್ತನೆ, ನಮ್ಮ ಜೀವಿತದಲ್ಲಿ ಒಂದು ಕಾರ್ಯವನ್ನು ಮಾಡು ದೇವರೇ, ನಮ್ಮ ಮಕ್ಕಳ ಬದುಕಿನಲ್ಲಿ ಒಂದು ಕಾರ್ಯವನ್ನು ಮಾಡು ಸ್ವಲ್ಪ, ಅವ್ರ ಜೀವಿತದಲ್ಲಿ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡಿ ಅವ್ರನ್ನ ಮಾರ್ಪಡಿಸು, ಅವ್ರನ್ನ ರೂಪಿಸು, ಅವ್ರನ್ನ ನಿನ್ನ ವಾಕ್ಯದ ಪ್ರಕಾರವಾಗಿ ಜೀವಿಸು ಅಂತ ಎಷ್ಟು ಜನ ತಂದೆ ತಾಯಿಗಳು ಕಣ್ಣೀರಿಡ್ತಾ ಇದ್ದಾರೆ. ದೇವರು ಇವತ್ತು ಹೇಳ್ತಾ ಇದ್ದಾರೆ, ಪ್ರೀತಿಯ ಯವನಸ್ಥರೇ, ನೀವು ದೇವರ ವಾಕ್ಯದ ಪ್ರಕಾರವಾಗಿ ಜೀವಿಸಿದೆ ಅಥವಾ ಜೀವಿಸೋಕ್ಕಾಗದೇ ಥರ ಅಥವಾ ತಂದೆ ತಾಯಿಗಳಿಗೆ ಪ್ರಿಯರಾದ ಮಕ್ಕಳಾಗಿ ಜೀವಿಸೋಕ್ಕಾಗದೇ ಇರತಕ್ಕಂತಹ ಸನ್ನಿವೇಶಗಳು ಯಾವುದಾಗಿರ್ಬೋದು, ಯಾವ ಪರಿಸ್ಥಿತಿಗಳು ನಿಮ್ಮನ್ನು ಬಾಧೆಪಡಿಸಿದೆ. ಸೊ ಆ ಪರಿಸ್ಥಿತಿಯಿಂದ ಇವತ್ತು ನಿಮ್ಗೆ ಯೇಸು ಕ್ರಿಸ್ತರು ಹೇಳ್ತಾರೆ, ಎದ್ದೇಳು ಯವನಸ್ಥ ಮಗನೇ ಮಗಳೇ ಎದ್ದೇಳು. ದೇವರಿಗೆ ಸ್ತೋತ್ರ. ದೇವರ ವಾಕ್ಯ ಹೃದಯದಿಂದ ನಂಬಿಕೆಯಿಂದ ನೀವು ಏನು ಸ್ವೀಕರಿಸ್ತೀರೋ ಇವತ್ತು ಸಹ ಆ ವಾಕ್ಯ ನಿಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡುತ್ತೆ. ನಂಬಿಕೆಯಿಂದ ಯೇಸು ಕ್ರಿಸ್ತರು ನನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡ್ತಾರೆ. ಇವತ್ತು ನನಗೆ ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ಈ ಪರಿಸ್ಥಿತಿಯಿಂದ ನೀನು ಎದ್ದೇಳು ಅಂತ ನನಗೆ ಹೇಳ್ತಾ ಇದ್ದೇನೆ ಅಂತ ಯಾರೆಲ್ಲ ನೀವು ಅಂದ್ಕೋತಿರೋ ಕರ್ತನ ಸ್ವರ ಇವತ್ತು ನಿಮಗೆ ಕಿವಿಯನ್ನು ಮುಟ್ಟುತ್ತೆ, ನಿಮ್ಮ ಹೃದಯದಲ್ಲಿ ಮಾರ್ಪಾಡು ಮಾಡುತ್ತೆ, ಒಂದು ಹೊಸ ಕಾರ್ಯವನ್ನು ಮಾಡುತ್ತೆ, ನಿಮಗೆ ಹೊಸ ಜೀವಿತವನ್ನು ಕೊಡುತ್ತೆ. ದೇವರ ವಾಕ್ಯವನ್ನು ನಂಬಿಕೆಯನ್ನು ಸ್ವೀಕರಿಸಿದರೆ ಕರ್ತನ ನಿಮ್ಮ ಹೃದಯದಲ್ಲಿ ಮಾತನಾಡುವವರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮಾರ್ಪಡುವಿಕೆಯನ್ನು ತರುವ ಆತನಾಗಿದ್ದಾನೆ. ನಿಮ್ಮನ್ನು ಬಾಧೆಪಡಿಸ್ತಕ್ಕಂಥ ಸನ್ನಿವೇಶಗಳನ್ನ ಇವತ್ತೇ ಯೇಸು ಕ್ರಿಸ್ತನ ನಾಮದಲ್ಲಿ ಅದನ್ನು ಬಿಟ್ಟು ಹೋಗುತ್ತೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ವಾಕ್ಯವನ್ನು ಕೇಳಿ ವಾಕ್ಯದ ಪ್ರಕಾರವನ್ನು ಜೀವಿಸೋದಕ್ಕೆ ಒಪ್ಪಿಸಿಕೊಡೋದ್ರೆ, ನಂಬಿಕೆಯಿಂದ ನೀವು ವಾಕ್ಯವನ್ನು ಸ್ವೀಕರಿಸೋದ್ರೆ ಇವತ್ತೇ ಯೇಸು ಕ್ರಿಸ್ತರು ನಿಮ್ಮನ್ನು ನೀವು ಬಿದ್ದೋಗಿರ್ತಕ್ಕಂಥ ಪರಿಸ್ಥಿತಿಯಿಂದ ನಿಮ್ಮನ್ನು ಎದ್ದೇಳಿಸುವವರಾಗಿದ್ದಾರೆ. ನೀವು ಸೋತುವಂಥ ಪರಿಸ್ಥಿತಿ, ನಿಮ್ಮ ಆತ್ಮಿಕತೆಯನ್ನು ಸಾಯಿಸ್ತಕ್ಕಂಥ ಪರಿಸ್ಥಿತಿ ಯಾವುದಿದೆ ಆ ಪರಿಸ್ಥಿತಿಯಿಂದ ಇವತ್ತೇ ಯೇಸು ಕ್ರಿಸ್ತರನ್ನು ಬಿಡಿಸುವವರಾಗಿದ್ದಾರೆ. ಆಮೇಲೆ ನಂಬಿಕೆಯಿಂದ ವಾಕ್ಯವನ್ನು ಸ್ವೀಕರಿಸಿ ವಾಕ್ಯದ ರಕ್ಷಣೆಯನ್ನು ನೀವು ಹೊಂದ್ಕೊಳ್ರಿ. ಕರ್ತನ ನಿಮ್ಮ ಜೀವಿತದಲ್ಲಿ ಮಹತ್ ಕಾರ್ಯ ಮಾಡುವತನಾಗಿದ್ದಾನೆ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯ ಸಾರ್ವಭೌಮನೆ, ಉನ್ನತನೇ ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಆಧಿಪತಿಯೇ, ಸೇನಾಧೀಶ್ವರನೇ ಇರುವಾತನೇ, ಸರ್ವವ್ಯಾಪಿ ಸಪ. ಇದನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಕರ್ತನೆ ಸಪ ಆ ವಿಧವೆ ಸ್ತ್ರೀಯನ್ನು ನೋಡಿ, ಆಕೆಯ ಕಣ್ಣೀರನ್ನು ನೋಡಿ, ಆಕೆಯ ದುಃಖವನ್ನು ನೋಡಿ ನೀವು ಸಹ ಕನಿಕರ ಪಟ್ರಿ ಅಂತ ವಾಕ್ಯ ಹೇಳುತ್ತೆ. ಅಷ್ಟು ಮಾತ್ರ ಅಲ್ಲ, ಆ ಯವನಸ್ಥನಿಗೆ ಯುವಕನೇ ಎದ್ದೇಳು ಎಂದು ನಾನು ನಿನಗೆ ಹೇಳ್ತೇನೆ ಅಂತ ನೀವೊಂದು ಮಾತು ಹೇಳಿದಾಗಲೇ ಆ ಯವನಸ್ಥನು ಸತ್ತಂಥ ಶವ ಎದ್ದು ಕೂತ್ಕೊಂಡು ಅದನ್ನು ಮಾತನಾಡಲು ಆರಂಭಿಸಿದಂಥ ವಾಕ್ಯ ಭಾಗ ಹೇಳುತ್ತೆ. ಸ್ವಾಮಿ ಸಪ್ಪ, ಇವತ್ತು ನಿನ್ನ ವಾಕ್ಯವನ್ನು ಕೇಳ್ತಿದ್ರು ಸಹ ಅದರಂತೆ ಜೀವಿಸೋಕ್ಕಾಗದೆ ಯಾವ್ಯಾವ ಕಾರ್ಯದಲ್ಲಿ ತಿನ್ನ ಜನ, ಯವನಸ್ಥ ಮಗನು ಮಗಳು ಸೋತು ಹೋಗಿ ಆತ್ಮಿಕದಲ್ಲಿ ಸತ್ತು ಹೋಗಿ ಅಪ್ಪ ಅವರು ಒಂದು ಸಾಕ್ಷಿ ಜೀವಿತವನ್ನು ಜೀವಿಸೋಕ್ಕಾಗದೆ ತಂದೆ ತಾಯಿಗಳಿಗೂ ಭಾರವಾಗಿ ಅವ್ರು ದುಃಖಪಡಿಸುವಂತೆ, ಕಣ್ಣೀರು ಪಡಿಸುವಂತೆ ಭವಿಷ್ಯವನ್ನು ನಾಶ ಮಾಡ್ಕೋತಾ ಇದ್ದರು. ಸಪ್ಪ, ನಿನ್ನ ವಾಕ್ಯವನ್ನು ಕೇಳಿ ಅವ್ರ ಹೃದಯದಲ್ಲಿ ಒಂದು ಮಾರ್ಪಾಡು ಉಂಟಾಗಲಿ, ಅವ್ರ ಹೃದಯದಲ್ಲಿ ಒಂದು ಸಂಚಲನ ಉಂಟಾಗಲಿ. ನೀವು ಹೇಳಿದ್ದೀರಾ, ನಾನು ಮನುಷ್ಯನ ಹೃದಯಗಳನ್ನು ಅಂತರಿಂದ್ರಿಯಗಳನ್ನು ಪರೀಕ್ಷಿಸುವ ದೇವರಾಗಿದ್ದೇನೆ, ಅಲ್ಲಿ ನಿವಾಸಿಸುವ ದೇವರಾಗಿದ್ದೇನೆ ಅಂತ ಹೇಳಿದ್ದೀರಾ. ಎಸಪ್ಪ, ನಂಬಿಕೆಯಿಂದ ನಿನ್ನ ಜನರಿಗೆ ವಾಕ್ಯವನ್ನು ಸ್ವೀಕರಿಸಿದಾಗ ಅವ್ರ ಹೃದಯದಲ್ಲಿ ಒಂದು ಸಂಚಲನ ಉಂಟಾಗಲಿ, ಒಂದು ಮಾರ್ಪಾಡು ಉಂಟಾಗಲಿ. ಅವ್ರ ಆತ್ಮಿಕತೆಯನ್ನು ಸಾಯಿಸಿರ್ತಕ್ಕಂಥ ಸನ್ನಿವೇಶಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಅದು ನಾಶ ಆಗಲಿ. ನಿನ್ನ ಜನರ ಹೃದಯದಲ್ಲಿ ಸಮಾಧಾನ ಉಂಟಾಗಲಿ, ಸಂತೈಸಿಕೆ ಉಂಟಾಗಲಿ, ರಕ್ಷಣೆ ಉಂಟಾಗಲಿ, ಆದರಣೆ ಉಂಟಾಗಲಿ. ಆಮೇನ್. ನಿನ್ನ ವಾಕ್ಯದ ಪ್ರಕಾರವಾಗಿ ಜೀವಿಸುವಂತೆ ಅವರಿಗೆ ಸಹಾಯ ಮಾಡಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ,
ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.